ಅಷ್ಟು 4 ಫಿಂಗರ್ ಅಷ್ಟೇ ಈ ತರ 6 ಕಟ್ ಮಾಡ್ಕೊಂಡು ಇದಕ್ಕೆ ಸೆಕ್ಯೂರ್ ಮಾಡ್ಕೊಂಡು ಈ ತರ ಕಾಣುತ್ತೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬುಜ್ಜಿ ಕನ್ನಡತಿ. ಇವತ್ತು ನಾನು ಮಾಡಕ್ಕೆ ಹೋಗ್ತಿರೋದು ವಾಸ್ ಫ್ಲವರ್ ಅಂತ. ಪೇಪರ್ ನೇಮು ಕ್ರಿಪ್ಪಿ ಪೇಪರ್ ಅಂತ. ಸ್ಟೇಷನರಿ ಶಾಪಲ್ಲಿ ಸಿಗುತ್ತೆ ಇದು. ಆ್ಯಕ್ಚುಲಿ ನನ್ನ ಹತ್ರ ಸ್ಕೇಲ್ ಇದೆಯಲ್ಲ, ಹಂಗಾಗಿ ಮೆಜರ್ಮೆಂಟ್ ಕೈಯಲ್ಲೇ ತೊಗೊಂಡೆ. 4 ಫಿಂಗರ್ ಅಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ. ಇದು ಅಷ್ಟೇ 4 ಫಿಂಗರ್ ಅಷ್ಟೇ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು 6 ಪೇಪರ್ ಬೇಕು. ಆಮೇಲೆ ಲೀಫ್ ಟೈಪ್ ಥರ ಕಟ್ ಮಾಡ್ಕೊಳ್ಳಿ. ನಾನು ತೋರಿಸ್ತಾ ಏನಲ್ಲ ವಿಡಿಯೋಸಲ್ಲಿ ಅದೇ ಥರ ಕಟ್ ಮಾಡ್ಕೊಳ್ಳಿ. ಈ ಥರ 6 ಪೀಸಸ್ ಮಾಡ್ಕೊಳ್ಳಿ. ಆಮೇಲೆ ಸೈಡ್ಸಲ್ಲಿ ಗ್ಲೂ ಅಲ್ಲಿ ಸ್ಟಿಕ್ ಮಾಡ್ಕೊಳ್ಳಿ. ಅದನ್ನ ಫೋಲ್ಡ್ ಮಾಡಿ ಸೈಡ್ ಕಾರ್ನರಲ್ಲಿ ತಿರ್ಗಾ ಗ್ಲೂನ ಅಪ್ಲೈ ಮಾಡಿಬಿಟ್ಟು ಸ್ಟಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಇದು 3 ಸೈಡ್ಸು ಗ್ಲೂ ಹಾಕ್ಕೊಂಡು ಈ 2 ಮಿಡಿಲಲ್ಲಿ ಸ್ಟಿಕ್ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಫ್ಲವರ್ ಟೈಪ್ ಕಾಣುತ್ತೆ. ನೆಕ್ಸ್ಟ್ ಒಂದು ಗ್ರೀನ್ ಕಲರ್ ಶೀಟ್ ಎತ್ಕೊಂಡಿದ್ದೀನಿ. ಅದು 4 ಇಂಚಸ್ ಕಟ್ ಮಾಡ್ಕೊಳ್ಳಿ. ಅದು ಒಳಗಡೆ ಹಾಕ್ತಾರಲ್ಲ ಫ್ಲವರ್ಸ್ ಒಳಗಡೆ ಸ್ಟಿಕ್, ಅದು ಮಾಡ್ಕೊಳಕ್ಕೆ ಈ ಥರ ಕಟ್ ಮಾಡ್ಕೊತಿರೋದು. ಆಮೇಲೆ ಕಾರ್ನರಲ್ಲಿ ಬ್ಲ್ಯಾಕ್ ಕಲರ್ ಪೈಂಟ್ ಮಾಡ್ಕೊಳ್ಳಿ. ಅದನ್ನ ನಾನು ತೊಗೊಂಡಿರೋದು 30 ಪೀಸಸ್ ಆ ಥರ. ಆಮೇಲೆ ಲೀಫ್ ಮಾಡ್ಕೊಳ್ಳಿ. ಇವಾಗ ನಾನು ಕಟ್ ಮಾಡ್ಕೊತಾ ಇದೀನಲ್ಲ ಅದೇ ಥರನೇ ಫುಲ್ ಅದೇ ಥರ ಕಟ್ ಮಾಡ್ಕೊಳ್ಳಿ. ಆಮೇಲೆ ಇದು ಸ್ಟಿಕ್ ಇದೆಯಲ್ಲ ಅದಕ್ಕೆ ದಾರದಿಂದ ಸೆಕ್ಯೂರ್ ಮಾಡಿಕೊಂಡು ತಿರ್ಗಾ ಫ್ಲವರ್ಸ್ ಒಳಗಡೆ ಹಾಕ್ಕೊಳ್ಳಿ. ನಮ್ಗೆ ಅಳತೆ ನೋಡಿಕೊಂಡು ನೀಟಾಗಿ ಸೆಕ್ಯೂರ್ ಮಾಡ್ಕೊಳ್ಳಿ. ತಿರ್ಗಾ ದಾರದಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಚಾಪ್ ಸ್ಟಿಕ್ಕಿಂದ ನಾನು ಈ ಥರ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಕೋಕೋನಟ್ ಸ್ಟಿಕ್ ತಗೊಂಡು ಅದು ಮಿಡಿಲಲ್ಲಿ ಈ ಥರ ಸೆಕ್ಯೂರ್ ಮಾಡಿಕೊಂಡು ತಿರ್ಗಾ ಅದಕ್ಕೆ ದಾರ ಸೆಕ್ಯೂರ್ ಮಾಡಿ ಈ ಥರ ಇರುತ್ತೆ. ಬಂದು ಈ ಥರ ಗ್ಲೂ ಹಾಕ್ಕೊತಾ ಇದ್ದೀನಿ. ಆಮೇಲೆ ಗ್ರೀನ್ ಕಲರು ಈ ಥರ 3 ಇಂಚಸ್ಸು ಕಟ್ ಮಾಡಿಕೊಂಡು ಇದಕ್ಕೆ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ಫುಲ್ಲು ಸ್ಟಿಕ್ಕೂ ಸೆಕ್ಯೂರ್ ಮಾಡ್ಕೊಳ್ಳಿ. ಫೈನಲ್ ಆಗಿ ಈ ಥರ ಕಾಣುತ್ತೆ. ಇಷ್ಟು ಬಂದು ಲೀಫ್ ಹಾಕ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.